ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಭೀಷ್ಮರು ಶಿಖಂಡಿಯ ಪೂರ್ವಜನ್ಮದ ಕಥೆಯನ್ನ ಹೇಳೋದು, ಅಂಬೆಯನ್ನ ಭೀಷ್ಮರು ಹರಣ ಮಾಡೋದು, ಮತ್ತೆ ಶಾಲ್ವ ತಿರಸ್ಕರಿಸೋದು, ಈ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಓದ ಭಾಗದಲ್ಲಿ ಭೀಷ್ಮರು ಯುದ್ಧ ಭೂಮಿಯಲ್ಲಿ ನಾನು ಪಾಂಡವರನ್ನ ಕೊಲ್ಲೋದಿಲ್ಲ, ಬೇರೆ ಯಾವ ರಾಜರು ಬಂದರೂ ಕೂಡ ಅವ್ರ ಜೊತೆ ನಾನು ಯುದ್ಧ ಮಾಡ್ತೀನಿ, ಅವರನ್ನ ಕೊಲ್ತೀನಿ, ಮತ್ತೆ ಶಿಖಂಡಿ ನನ್ನ ಮುಂದೆ ಬಂದ್ರೆ ನಾನು ಅವನನ್ನು ಕೊಲ್ಲೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅವನು ಸ್ತ್ರೀ ಆಗಿದ್ದ ಮೊದಲು, ಅದರಿಂದ ಸ್ತ್ರೀಯನ್ನ ನಾನು ಕೊಲ್ಲೋದಿಲ್ಲ, ನಾನು ಬ್ರಹ್ಮಚಾರಿಯಾಗಿರ್ತೀನಿ ಅಂತ ಪ್ರತಿಜ್ಞೆಯನ್ನ ಮಾಡಿದ್ದೀನಲ್ವಾ, ಅದಕ್ಕೋಸ್ಕರ ಅಂತ ಹೇಳಿದ್ರು. ಸೊ ಇಲ್ಲಿ ದುರ್ಯೋಧನ ಕೇಳ್ತಾನೆ, ತಾತ, ಆತ ತಾಯಿಯಾದಂತಹ ಶಿಖಂಡಿ ಏನಾದ್ರೂ ರಣಕ್ಷೇತ್ರದಲ್ಲಿ ಬಾಣವನ್ನ ಏರಿಸಿ ನಿಮ್ಮ ಮುಂದೆ ಬಂದ್ರೂ ಕೂಡ ನೀವ್ ಯಾಕೆ ಅವನನ್ನು ಕೊಲ್ಲೋದಿಲ್ಲ? ಅಂದ್ರೆ ಈಗ ಶತ್ರುವಾಗಿ ನಮ್ಮ ಮುಂದೆ ಬಂದು ನನ್ನನ್ನೇ ಕೊಲ್ಲೋದಕ್ಕೆ ಅಂತ ಅವನು ಬಂದಾಗ ನಾನು ಅವನನ್ನು ಕೊಲ್ಬೇಕಲ್ವಾ, ನೀವ್ ಯಾಕೆ ಶಿಖಂಡಿಯನ್ನ ಕೊಲ್ಲೋದಿಲ್ಲ ಅಂತನ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅಂದ್ರೆ ಅದಕ್ಕೆ ಏನೋ ಒಂದು ರೀಸನ್ ಇರ್ಬೇಕಲ್ವಾ ಅಂತನ್ಬಿಟ್ಟು. ಸೊ ಅದಕ್ಕೆ ಭೀಷ್ಮರ್ ಹೇಳ್ತಾರೆ, ದುರ್ಯೋಧನ ಶಿಖಂಡಿಯನ್ನ ರಣಭೂಮಿಯಲ್ಲಿ ನನ್ನ ಎದುರುಗಡೆ ನಿಂತಿದ್ದಾಗ ನೋಡಿದ್ರು ಕೂಡ ನಾನು ಅವನನ್ನ ಕೊಲ್ಲೋದಿಲ್ಲ, ಅದಕ್ಕೆ ಕಾರಣ ಇದೆ, ಅದನ್ನ ನಾನು ನಿನಗೆ ಹೇಳ್ತೀನಿ ಕೇಳು ಅಂತನ್ಬಿಟ್ಟು. ಈಗ ಯಾಕೆ ಶಿಖಂಡಿ ಸ್ತ್ರೀಯಾಗಿದ್ದು ಆಮೇಲೆ ಪುರುಷನಾಗ್ತಾನೆ, ಮತ್ತೆ ಭೀಷ್ಮರು ಯಾಕೆ ಅವನನ್ನ ಕೊಲ್ಲೋದಿಲ್ಲ ಅಂತ ಹೇಳ್ತಾರೆ, ಅದಕ್ಕೆಲ್ಲ ಈಗ ಅವರು ವಿವರಣೆ ಮಾಡಿ ಹೇಳ್ತಾರಲ್ಲ ಕತೆ, ಅದನ್ನ ಕೇಳಿದಾಗ ನಮಗೆ ಗೊತ್ತಾಗತ್ತೆ. ಸೊ ಈಗ ಅವರು ಕತೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಏನು ಅಂತಂದ್ರೆ, ಯಾವಾಗ ನನ್ನ ಜಗದ್ ವಿಖ್ಯಾತರಾದ ತಂದೆ ಶಾಂತನು, ಅಂದ್ರೆ ಭೀಷ್ಮರ ತಂದೆ ಶಾಂತನು ಅಲ್ವಾ, ಅವರು ಸ್ವರ್ಗವಾಸಿಗಳಾಗ್ತಾರೋ, ನಾನು ನನ್ನ ಪ್ರತಿಜ್ಞೆಯನ್ನ ಪಾಲನೆಯನ್ನ ಮಾಡ್ತಾ, ಅಂದ್ರೆ ನಾನು ಆ ಜನ್ಮ ಬ್ರಹ್ಮಚಾರಿ ಆಗಿರ್ತೀನಿ ಅಂತ ಪ್ರತಿಜ್ಞೆ ಮಾಡಿರ್ತಾರಲ್ಲ. ಸೊ ನನ್ನ ತಂದೆ ಸತ್ತೋದ್ರು ಅಂತ ನಾನು ಆ ಪ್ರತಿಜ್ಞೆಯನ್ನ ಬಿಟ್ಟಿಲ್ಲ, ನಾನು ಅದನ್ನ ಹಾಗೆ ಪಾಲನೆ ಮಾಡ್ಕೊಳ್ತಾ ಚಿತ್ರಾಂಗದನನ್ನ ರಾಜಸಿಂಹಾಸನದ ಮೇಲೆ ಅಭಿಷಕ್ತನನ್ನಾಗಿ ಮಾಡಿದೆ. ನಾನು ದೊಡ್ಡವನಾದ್ರೂ ಕೂಡ ನಾನು ಆ ಸಿಂಹಾಸನವನ್ನ ಏರ್ಬೇಕಾಗಿತ್ತು. ಸೊ ನಾನು ಬ್ರಹ್ಮಚಾರಿಯಾಗಿರ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಚಿತ್ರಾಂಗದನನ್ನ ಆ ಒಂದು ಸಿಂಹಾಸನದಲ್ಲಿ ಕೂರಿಸ್ದೆ. ಆಮೇಲೆ ಅವನ ಮೃತ್ಯು ಕೂಡ ಆಗೋಯ್ತು. ಆಗ ನನ್ನ ತಾಯಿ ಸತ್ಯವತಿ ಇದ್ದಾಳಲ್ಲ, ಅವಳ ಸಲಹೆಯಿಂದ ನಾನು ವಿಚಿತ್ರ ವೀರ್ಯನನ್ನ ರಾಜನನ್ನಾಗಿ ಮಾಡಿದೆ. ವಿಚಿತ್ರ ವೀರ್ಯನ ವಯಸ್ಸು ಬಹಳ ಕಡಿಮೆ ಇತ್ತು, ಅಂದ್ರೆ ಅವನು ಚಿಕ್ಕವನು, ಇನ್ನ ಅವನಿಗೆ ರಾಜ್ಯಭಾರದ ಎಲ್ಲ ಜವಾಬ್ದಾರಿಗಳು ತಗೊಳ್ಳೋದು ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ರಾಜ್ಯ ಕಾರ್ಯದಲ್ಲಿ ಅವನಿಗೆ ನಾನು ನನ್ನ ಸಹಾಯ ಮಾಡ್ತಾ ಇದ್ದೆ, ಅವನಿಗೇನು ಬೇಕೋ ಸಹಾಯಗಳೆಲ್ಲ ಮಾಡ್ತಾ ಇದ್ದೆ. ಆಮೇಲೆ ಅವನಿಗೆ ಯಾವುದಾದ್ರೂ ಒಂದು ಒಳ್ಳೆ ಕುಲದಿಂದ ಒಬ್ಬ ಕನ್ಯೆಯ ಜೊತೆ ವಿವಾಹ ಮಾಡಿಸ್ಬೇಕು ಅಂತ ನನಗೆ ಯೋಚನೆ ಆಯಿತು. ಒಂದು ಒಳ್ಳೆ ರಾಜ್ಯ ಮನೆತನದಿಂದನೇ ತಗೊಂಡು ಬಂದು ಇವನಿಗೆ ಮದುವೆ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ಅದೇ ಸಮಯಕ್ಕೆ ಸರಿಯಾಗಿ ಕಾಶಿ ರಾಜದ ಅಂಬಾ, ಅಂಬಿಕಾ ಮತ್ತೆ ಅಂಬಾಲಿಕಾ, ಈ 3 ಜನ ಅನುಪಮ ರೂಪವತಿಯರು ಅಂತಾರೆ. ಅಂದ್ರೆ ಅವ್ರ ತರ ರೂಪವತಿಯರು ಬೇರೆಯವ್ರು ಇರೋದಿಲ್ಲ ಅನ್ನೋ ರೀತಿ, ಅಷ್ಟು ಸೌಂದರ್ಯದಿಂದ ತುಂಬಿರುವಂಥವ್ರು. ಆ 3 ಜನ ಕನ್ಯೆಯರ ಸ್ವಯಂವರ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಾಯ್ತು. ಯಾರು? ಅಂಬಾ, ಅಂಬಿಕಾ ಮತ್ತೆ ಅಂಬಾಲಿಕಾ, ಇವರು 3 ಜನನು ಕಾಶಿ ರಾಜದ ರಾಜಕುಮಾರಿಯರು. ಇವರು ಸ್ವಯಂವರ ಆಗುತ್ತೆ ಅಂತ ನಾನು ಕೇಳಿದ ತಕ್ಷಣ ಆ ಒಂದು ಸ್ವಯಂವರಕ್ಕೆ ಇಡೀ ಪೃಥ್ವಿಯ ರಾಜರನ್ನ ಎಲ್ಲರನ್ನೂ ಕೂಡ ಕರೆದಿರ್ತಾರೆ. ನಾನು ಕೂಡ ಒಬ್ಬಂಟಿಗನಾಗಿ ರಥದಲ್ಲಿ ಕೂತ್ಕೊಂಡು ಕಾಶಿ ರಾಜನ ರಾಜಧಾನಿಗೆ ಹೋದೆ. ಅಲ್ಲಿ ಯಾವ ನಿಯಮ ಇತ್ತು ಅಂತಂದ್ರೆ, ಯಾರು ಎಲ್ಲರಿಗಿಂತ ಪರಾಕ್ರಮಿಯಾಗಿರ್ತಾರೋ ಅವರಿಗೆ ಈ ಕನ್ಯೆಯರನ್ನ ಕೊಟ್ಟು ಮದುವೆ ಮಾಡ್ಕೊಳ್ಳಲಾಗತ್ತೆ ಅಂತನ್ಬಿಟ್ಟು ಒಂದು ಷರತ್ತಿರುತ್ತೆ. ಈಗ ಸ್ವಯಂವರ ಅಂತಂದ್ರೇನೆ ಹಾಗೆ, ಏನಾದ್ರೂ ಒಂದು ಷರತ್ತನ್ನ ಇಟ್ಟಿರ್ತಾರೆ. ಆ ಒಂದು ಷರತ್ತನ್ನ ಯಾರು ಕಂಪ್ಲೀಟ್ ಮಾಡ್ತಾರೋ, ಅಥವಾ ಆ ಒಂದು ಪಂದ್ಯ ಇಟ್ಟಿರ್ತಾರೆ, ಅಥವಾ ಇನ್ನೇನಾದ್ರೂ ಒಂದು ಪರೀಕ್ಷೆಯನ್ನ ಇಟ್ಟಿರ್ತಾರೆ, ಅದನ್ನ ಯಾರು ಪಾಸ್ ಮಾಡ್ತಾರೋ, ಗೆಲ್ತಾರೋ ಅಂಥವ್ರನ್ನ ಕೊಟ್ಟು ಆ ರಾಜಕುಮಾರಿಯನ್ನ ಮದುವೆ ಮಾಡಿಕೊಡ್ತಾರೆ. ಸೊ ಇಲ್ಲೇನು ನಿಯಮ ಇತ್ತು ಅಂತಂದ್ರೆ, ಎಲ್ಲರಿಗಿಂತ ಪರಾಕ್ರಮಿ ಆಗಿರ್ಬೇಕು ಅಂಥವ್ರನ್ನ ಇವ್ರನ್ನ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಆ ಸ್ವಯಂವರದ ಒಂದು ನಿಯಮ. ಸೊ ನನಗೆ ಯಾವಾಗ ಆ ವಿಷಯ ಗೊತ್ತಾಯ್ತೋ ಆಗ ನಾನು
ಮೂವರು ಕನ್ಯರನ್ನು ಕೂಡ ನನ್ನ ರಥದಲ್ಲಿ ಕೂರಿಸ್ಕೊಂಡೆ. ಮತ್ತು ಅಲ್ಲಿ ಸೇರಿದಂಥ ಎಲ್ಲ ರಾಜರಿಗೂ ಕೂಡ ನಾನು ಹೇಳಿದೆ. ಏನು ಹೇಳಿದೆ? ಮಹಾರಾಜ ಶಾಂತನುವಿನ ಮಗ ಭೀಷ್ಮ ನಾನು ಈ ಕನ್ಯೆಯರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ನಿಮ್ಮ ಎಲ್ಲ ಬಲಪ್ರಯೋಗವನ್ನ ಮಾಡಿ ಇವರನ್ನ ಬಿಡಿಸ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡಿ. ನೋಡಿ, ಇಲ್ಲಿ ಪರಾಕ್ರಮಿ ಯಾರೋ ಅವ್ರಿಗೆ ಅಂತ ಹೇಳಿದಾರಲ್ಲ. ಭೀಷ್ಮರು ಏನು ಮಾಡಿದ್ರು? 3 ಜನರನ್ನು ಕೂಡ ತಮ್ಮ ರಥದಲ್ಲಿ ಕೂರಿಸ್ಕೊಂಡ್ರು, ಬಲವಂತವಾಗಿ ಎತ್ತಿ. ಯಾರು ಇವ್ರನ್ನ ಗೆಲ್ತಾರೋ ಅವ್ರು ಕರ್ಕೊಂಡೋಗಿ ಗೆದ್ದು, ಇಲ್ಲ ಅಂತಂದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ ಅನ್ನೋ ರೀತಿ. ಈಗ ಯಾರು ಪರಾಕ್ರಮಿಗಳಾಗಿರ್ತಾರೋ ಮುಂದೆ ಬಂದು ಭೀಷ್ಮರನ್ನ ಗೆಲ್ಲಬೇಕು ಅಲ್ವಾ? ಗೆಲ್ತಾರೋ ಇಲ್ವೋ, ಏನು ಮಾಡ್ತಾರೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.